ನಂಜನಗೂಡು ತಾಲೂಕು ಪತ್ರಕರ್ತರ ಸಂಘದ ನೂತನ ವರ್ಷದ ಕ್ಯಾಲೆಂಡರ್ ಅನ್ನು ತಾಲೂಕಿನ ದಂಡಾಧಿಕಾರಿ ಶಿವಕುಮಾರ್ ಕಾನ್ಸೂರ್, ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆ ದೀಪಕ್ ರವರು ಬಿಡುಗಡೆ ಮಾಡಿದರು. ಬಳಿಕ ಮಾತನಾಡಿದ ಅವರು, ಪತ್ರಕರ್ತರು ದಿನನಿತ್ಯ ತಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲು ಮತ್ತು ಕಾರ್ಯವೈಖರ್ಯಕ್ಕೆ ಕ್ಯಾಲೆಂಡರ್ ದಿನಾಂಕ ಮುಖ್ಯವಾಗಿದೆ. ನಾನು ಕಳೆದ 1 ವರ್ಷದಿಂದಲೂ ತಾಲೂಕು ಪತ್ರಕರ್ತರನ್ನು ಸುದ್ದಿ ವಿಷಯಗಳಲ್ಲಿ ನೋಡುತ್ತಿದ್ದೇನೆ. ಸಂದೇಶಗಳನ್ನು ಸಾರ್ವಜನಿಕರಿಗೆ ಉತ್ತಮವಾಗಿ ಅರಿವು ಮೂಡಿಸುತ್ತಾರೆ ಎಂದು ಅವರ ಅಭಿಪ್ರಾಯ ವ್ಯಕ್ತಪಡಿಸಿದರು. ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆ ದೀಪಕ್ ಮಾತನಾಡಿ, ಪ್ರತಿ ವರ್ಷ ಕ್ಯಾಲೆಂಡರ್ ದಿನಾಂಕ ಚೇಂಜ್ ಆಗುತ್ತದೆ. ಅದೇ ರೀತಿ ಸಂಘ ಸದಸ್ಯರು ಎಲ್ಲರೂ ಒಗ್ಗಟ್ಟಿನಿಂದ ಸಹಕಾರ ನೀಡಿದರೆ ಸಂಘದ ಸ್ವರೂಪ ಎತ್ತಿ ಹಿಡಿಯಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ಮೈಸೂರು ಜಿಲ್ಲಾ ಕಾರ್ಯಕಾರಿ ಸದಸ್ಯ ಮೋಹನ್, ತಾಲೂಕು ಅಧ್ಯಕ್ಷ ಗಂಗಾಧರ್, ಕೆಂಪೇಗೌಡ, ಪ್ರಧಾನ ಕಾರ್ಯದರ್ಶಿ ಸತ್ಯನಾರಾಯಣ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಸಹ ಕಾರ್ಯದರ್ಶಿ ಮಹದೇವಸ್ವಾಮಿ ಪಟೇಲ್, ಕಾರ್ಯಕಾರಿ ಸಮಿತಿ ಸದಸ್ಯರು ಉಪಸ್ಥಿತರಿದ್ದರು. ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಮೊದಲನೇದಾಗಿ ನಂಜನಗೂಡು ಪತ್ರಕರ್ತರ ಸಂಘದ್ದು ಮತ್ತೆ ಏನು ಎಲ್ಲ ಪ್ರೆಸ್ ಕ್ಲಬ್ ಏನಿದೆ, ನಾನು ಕಳೆದ 1.5 ವರ್ಷ 2 ವರ್ಷದಿಂದ ನೋಡ್ತಾ ಇದ್ದೀನಿ. ಭಾಳ ಅಚ್ಚುಕಟ್ಟಾಗಿ ಎಲ್ಲ ಏರಿಯಾಸ್ ಕವರ್ ಮಾಡ್ಕೊಂಡು ಏನಾದ್ರು ವಿಷಯ ನಮ್ಗೆ ತಲುಪಿಸೋದಂತಂದ್ರೆ ಕರೆಕ್ಟಾಗಿ ಮಾಹಿತಿಯನ್ನು ಕೊಟ್ಟು ನಮ್ಮ ಕಡೆಯಿಂದ ಸಪೋರ್ಟ್ ಇರುತ್ತೆ, ಅವ್ರ ಕಡೆಯಿಂದ ಸಪೋರ್ಟ್ ಇರುತ್ತೆ. ಅದಕ್ಕೆ ನಾವು ಆಭಾರಿಯಾಗಿರ್ತೀವಿ. ತುಂಬ ಧನ್ಯವಾದಗಳು. ಅದೇ ರೀತಿ ಈ ಒಂದು ಏನು ಸಂಘ ಇದೆ, ಇನ್ನು ಬರೋ ದಿನಗಳಲ್ಲಿ ಚೆನ್ನಾಗಾಗಲಿ ಅಂತ ಹಾರೈಸ್ತಾ ನಾವು ಇದು ಕಷ್ಟ ಆಗ್ತಾ ಇದೆ, ಸಂಘಗಳು ಬೆಳೆಯೋದಕ್ಕೂ ಕಷ್ಟ ಆಗ್ತಾ ಇದೆ, ಒಗ್ಗಟ್ಟು ಕೂಡ ಕಷ್ಟ ಆಗಿದೆ. ಯಾಕಂದ್ರೆ ನಮ್ಮ ಮನಸ್ಥಿತಿಗಳು ರಾಜಕಾರಣಿಗಳ ಮನಸ್ಥಿತಿ ಕಡೆಗೆ ವಾರ್ತಾ ಇದೆ. ಎಲ್ಲರೂ ಪಾಲಿಟಿಕ್ಸ್ ಆಗಿ ಯೋಚನೆ ಮಾಡ್ತೀವಿ. ಒಳ್ಳೆ ಕೆಲಸ ಮಾಡಿದ್ರು ತಲುಪ್ತೀವಿ, ಕೆಟ್ಟ ಕೆಲಸ ಮಾಡಿದ್ರು ತೆಗಿತೀವಿ. ಮುಕ್ತವಾಗಿ ಒಳ್ಳೆ ಕೆಲಸ ಸಂಘಟನೆ ಮಾಡಿದಾಗ ಅದನ್ನು ಹೊಗಳೋದಕ್ಕೆ ಕೆಲಸ ಮಾಡೋದು ತುಂಬಾ ಕಡಿಮೆ. ಯಾವ್ದು ನೆನ್ಸ್ಕೊಳಲ್ಲ ಅಂತಲ್ಲ. ಯಾಕೆ ಮಾತು ಹೇಳ್ತಾ ಇದೀವಿ ಅಂದ್ರೆ, ನಾವು ಜಿಲ್ಲಾ ಪತ್ರಕರ್ತರ ಸಂಘ ಅಧಿಕಾರಿ ಬಂದು ನಾವು ಹೊಸ ಕಮಿಟಿ ಅಧಿಕಾರಿ ಬಂದು 5 ತಿಂಗಳಾಗಿ 5 ತಿಂಗಳಲ್ಲಿ ನಾವು ಬರ್ತದಾಗ ಮೊದಲನೇ ಕೆಲಸ ಮಾಡಿದ್ದೀವಿ ಅಂದ್ರೆ ಪ್ರತಿಭಾ ಪುರಸ್ಕಾರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರನ ರದ್ದು ಮಾಡಿದ್ರು. ಅದನ್ನ ನಾವು ಮತ್ತೆ ಶುರು ಮಾಡಿ ಮೊದಲನೇ ವರ್ಷನೇ 27 ಜನ ಪತ್ರಕರ್ತರ ಮಕ್ಕಳಿಗೆ ನಾವು ಪ್ರತಿಭಾ ಪುರಸ್ಕಾರವನ್ನ ಸುಮಾರು 2 ಲಕ್ಷ ರೂಪಾಯಿ ಕೊಟ್ಟು, ಅದಾದ್ಮೇಲೆ ಒಂದು ಸ್ನೇಹ ಕೂಟನ ಆಯೋಜನೆ ಮಾಡಬೇಕು ಅಂದ್ರು, ಅದನ್ನು ಕೂಡ ಮಾಡ್ತೀವಿ. ಸುಮಾರು 5 ಲಕ್ಷ ರೂಪಾಯಿ ತನಕ ಖರ್ಚು ಮಾಡಿ ವಾರ್ಷಿಕ ಪ್ರಶಸ್ತಿ ಪ್ರದಾನ ಪತ್ರಿಕಾ ದಿನಾಚರಣೆಯನ್ನ ನಾವು ಅವತ್ತು ಮಾಡಿ ಎಲ್ಲರೂ ಕೂಡ ಕ್ಯಾಶ್ ಆವಣೆ ಕೊಡಬೇಕು. 5,000 ರೂಪಾಯಿ ಸಮಾನವಾಗಿ ವ್ಯತ್ಯಾಸಗಳಾಗಬಾರ್ದು ಅಂತೇಳಿ ವಾರ್ಷಿಕ ಪ್ರಶಸ್ತಿ ತಗೊಂಡವ್ರಿಗೆ ಉತ್ತಮ ವರದಿಗಾರಿಕೆ ಮಾಡೋರಿಗೆಲ್ಲ 5,000 ರೂಪಾಯಿ ಕೊಟ್ಟು ಅದನ್ನ 5 ಲಕ್ಷ ಖರ್ಚು ಮಾಡಿ ಅದನ್ನ ದಾಖಲೆ ಮಾಡ್ತೀವಿ. ಸುಮಾರು 7 ಲಕ್ಷ ರೂಪಾಯಿ ತನಕ ಖರ್ಚು ಮಾಡಿ ಕ್ರೀಡಾಕೂಟವನ್ನ ಮಾಡಿ, ಬಹುಶಃ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಅಷ್ಟು ಜನ ಅವತ್ತು ಕ್ರೀಡಾಕೂಟದಿಂದ 2 ದಿನ ಬಂದು ಎಲ್ಲರೂ ಕೂಡ ಖುಷಿಯಾಗಿರ್ತೀವಿ. ಜೊತೆಗೆ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆಯನ್ನ ಮಾಡ್ತೀವಿ. ಕುಮಾರಸ್ವಾಮಿ ಅವ್ರನ್ನ ಮೈಸೂರು ಜಿಲ್ಲೆಗೆ ಕರ್ಸ್ಕೊಂಡು ಅವರು ಕೂಡ ನಮ್ಮ ಸಂಘದಿಂದ ಪತ್ರಕರ್ತರಿಗಾಗಿರೋ ಸಮಸ್ಯೆಗಳ ಬಗ್ಗೆ ಅವರು ಕೂಡ ಮನೆಯಲ್ಲಿ ಪತ್ರಿಕಾ ದಿನಾಚರಣೆಗೆ ಮುಖ್ಯಮಂತ್ರಿಗಳನ್ನೇ ಕರೆಸಿದ್ವಿ. ಹೊಸ ಭವನಕ್ಕೆ ಅನುದಾನವನ್ನು ಕೇಳಬೇಕು ಕೂಡ ಕೋರ್ಕೊಂಡಿದ್ವಿ. ಕೇರಳದಲ್ಲಾದಂಥ ಪ್ರಕೃತಿ ವಿಕೋಪ ಆದಂಥ ಸಂದರ್ಭದಲ್ಲಿ ನಮ್ಮ ಮೈಸೂರು 28 ಜನ ಪತ್ರಕರ್ತರನ್ನು ಸುದ್ದಿ ಮಾಡ್ಕೊಂಡು ಅಂತ ಹೇಳಿ ಅವರು ಕೂಡ ಗೌರವಿಸುವಂಥದ್ದು ಮತ್ತೆ ಒಂದು ವರ್ಕ್ಶಾಪೇ ಮಾಡ್ತೀವಿ. ಪ್ರಕೃತಿ ವಿಕೋಪದಲ್ಲಿ ಪತ್ರಕರ್ತರು ಹೇಗೆ ಕೆಲಸ ಮಾಡಬೇಕು ಅಂತೇಳಿ AIS ಕರೆಸಿ ನಾವು ಕಾರ್ಯಕ್ರಮ ಮಾಡ್ತೀವಿ. ಜೊತೆಗೆ ಎಲ್ಲಕ್ಕಿಂತ ಪ್ರಮುಖವಾಗಿ ಕೂತ್ಕೊಂಡು ಅಸೋಸಿಯೇಷನ್ ಕೂತ್ಕೊಂಡು ಕೆಲಸ ಮಾಡೋಕ್ಕಾಗಿರೋ ಸ್ಥಿತಿ ಇತ್ತು. ಎಷ್ಟು ವಾತಾವರಣಗಳು ಹೆಂಗಾಗಿತ್ತು ಅಂದ್ರೆ, ನಾನು ಕೂತ್ಕೊಳ್ಳೋ ಚೇಂಬರ್ ಬೋರ್ಡರ್ ಆಗುತ್ತೆ. ಒಂದು ಸ್ಕ್ರೀನ್ ಹೇಳ್ತೆ ಅಧ್ಯಕ್ಷ ಸ್ಕ್ರೀನ್ ಎಲ್ಲ ಚೇಂಜ್ ಮಾಡೋದು, ಒಂದು ಸ್ಕ್ರೀನ್ ಬಟನ್ ಕೂಡ ಬದಲಾವಣೆ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಸುಮಾರು ಹೆಚ್ಚು ಕಡಿಮೆ 15 ಲಕ್ಷ ರೂಪಾಯಿನಷ್ಟು ವೆಚ್ಚದಲ್ಲಿ ಇವತ್ತು ಇಡೀ ಅಸೋಸಿಯೇಷನ್ ರಿನೋವೇಷನ್ ಆಗ್ತಾ ಇದೆ. ಆಲ್ಮೋಸ್ಟ್ ಇನ್ನೊಂದು 20% ವರ್ಕ್ ಇದೆ. 3 ಫ್ಲೋರ್ ಕೂಡ ರಿನೋವೇಷನ್ ಆಗಿದೆ.